ಜಿಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ಬ್ಯಾಟರಾಯನಪುರ ಕ್ಷೇತ್ರದ ಕೋಗಿಲು ವಾರ್ಡ್ 21ರಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸನ್ಮಾನ್ಯ ಎಚ್.ಸಿ. ತಮ್ಮೇಶ್ ಗೌಡರವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಬಿಜೆಪಿ ಪಕ್ಷದ ಬಲವರ್ಧನೆಗೆ ಶ್ರಮಿಸುತ್ತಿರುವುದಾಗಿ ಬ್ಯಾಟರಾಯನಪುರ ನಗರದ ಮಂಡಲ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಜಿ.ಕೆ. ಮನೋಹರ್ ರವರು ತಿಳಿಸಿದ್ದಾರೆ. ಜಿಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ಕ್ಷೇತ್ರದ ಕೋಗಿಲು ವಾರ್ಡ್ 21ರಲ್ಲಿ ಬಿಜೆಪಿ ಪಕ್ಷದ ಸಂಘಟನೆ ಮತ್ತು ಬಲವರ್ಧನೆ ಕುರಿತು ಮಾತನಾಡಿದ ಅವರು, ದಶಕಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದೇನೆ. 29 ವರ್ಷಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ನಂತರ ತಾಲೂಕು ಸೊಸೈಟಿ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿರೋ ರಾಜಕೀಯ ಅನುಭವ ಹೊಂದಿದ್ದೇನೆ ಎಂದು ತಿಳಿಸಿದರು. ಕೋಗಿಲು ವಾರ್ಡ್ನ ನಿವಾಸಿಯಾಗಿರೋ ನನಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕೆಂಬ ಇಂಗಿತವಿದೆ. ಹಾಗಂದ ಮಾತ್ರಕ್ಕೆ ಅದನ್ನ ದುರುದ್ದೇಶದ ದೃಷ್ಟಿಯಲ್ಲಿ ನೋಡಬಾರದು. ಪಕ್ಷದ ಹೈಕಮಾಂಡ್ ಯಾರನ್ನೇ ಅಭ್ಯರ್ಥಿಯಾಗಿ ಮಾಡಿದರೂ ನನ್ನ ಸಹಕಾರ ಇರಲಿದೆ. ಪಕ್ಷಕ್ಕೆ ಕೋಗಿಲು ವಾರ್ಡ್ನಲ್ಲಿ ಸುಭದ್ರವಾದ ನೆಲೆ ಕಲ್ಪಿಸುವ ಮೂಲಕ ಬಿಜೆಪಿ ಅಭ್ಯರ್ಥಿಯ ಗೆಲುವನ್ನು ಸುಲಭಗೊಳಿಸುವ ಸದುದ್ದೇಶ ನನ್ನದು ಅಂತ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ನಮ್ಮ ಮಾಹಿತಿ ಪ್ರಕಾರ ಇಲ್ಲಿ ಕೋಗಿಲು ಲೇಔಟು ವಾರ್ಡ್ ನಂಬರ್ 21ರಲ್ಲಿ ತುಂಬ ಸಕ್ರಿಯವಾಗಿ ಬಿಜೆಪಿ ಬಲವರ್ಧನೆ ಮಾಡುವಂಥ ಕೆಲಸದಲ್ಲಿ ನೀವು ಭಾಗಿಯಾಗಿದ್ದೀರಾ ಅಂತ ನಾವು ಕೇಳ್ಪಟ್ವಿ. ಯಾವ ಮಾನದಂಡ ಮೇಲೆ ಕೆಲಸ ಮಾಡ್ತೀವಿ? ಸರ್, ನನ್ನ ಹೆಸರು ಜಿ.ಕೆ. ಮನೋಹರ್ ಅಂತ. ನಾನು 29 ವರ್ಷ ಏಜ್ಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀನಿ. ನಾನು ಬಿ ಜೆ ಪಿನಾಗ ಸಕ್ರಿಯ ಕಾರ್ಯಕರ್ತನಾಗಿದ್ದೀನಿ. ನಾನು ಸದಸ್ಯತ್ವ ನೋಂದಾವಣೆ ವಿಚಾರದೊಳಗೆ ನಾನು 1000 ಚಿಲ್ಲರೆ ಮಾಡಿದ್ದೀನಿ. ನನ್ನ ಅಕೌಂಟಾಗ 541 ಸದಸ್ಯತ್ವ ನೋಂದಾವಣೆ ಮಾಡಿದ್ದೀನಿ. ಏನು ಉದ್ದೇಶ ಅಂತಂದರೆ, ಪಾರ್ಟಿ ಕಟ್ಟಬೇಕು, ಪಾರ್ಟಿಯಿಂದ ಯಾರೇ ಕ್ಯಾಂಡಿಡೇಟ್ ಆದ್ರೂ ಅವ್ರನ್ನ ಒಂದು ಗೆಲ್ಸೋಂಥ ಕಾರ್ಯ ಮಾಡಬೇಕು. ಮುಂದಿನ ದಿನಗಳಾಗ ಯಾರೇ ನಮ್ಮ ಬಿ ಜೆ ಪಿಯಿಂದ ಚಿಹ್ನೆ ಮ್ಯಾಗ ಯಾರೇ ಒಂದು ನಮ್ಮ ತಮ್ಮೇಶ್ ಗೌಡರು ತಗೊಂಬಂದರೆ ಅವ್ರಿಗೆ ಒತ್ತು ಕೊಟ್ಟು ಅವ್ರಿಗೆ ನಮ್ಮ ವಾರ್ಡ್ನಾಗ ಅತಿ ಹೆಚ್ಚು ಮತಗಳನ್ನು ಕೊಡಿಸ್ಬೇಕು. ಆ ರೀತಿಯಾಗಿ ನಾನು ಪಾರ್ಟಿ ಕಟ್ಟಂಥ ಕೆಲಸ ಮಾಡ್ತಾಯಿದ್ದೀನಿ. ಸಕ್ರಿಯವಾಗಿ ಪ್ರತಿ ಲೀಡರ್ಗಳ ಹತ್ರ ಹೋಗಿ ನಮಸ್ಕಾರ ಹಾಕಿ ಅವ್ರನ್ನ ವಿಶ್ವಾಸಕ್ಕೆ ಗಳಿಸಿ ಓಟ್ ಕೇಳಿ ನಮ್ಮ ಬಿ ಜೆ ಪಿ ಮುಂದಿನ ದಿನಗಳಾಗ ನಮ್ಮ ವಾರ್ಡ್ನಾಗ ಯಾರಿಗೇ ಟಿಕೆಟ್ ಕೊಟ್ಟರು ನನಗೆ ಕೊಡ್ಬೋದು. ನಮ್ಮ ಶ್ರೀಮತಿಯವರು ಆಕಾಂಕ್ಷಿ ಆಗಿದ್ದಾರೆ. ನಮ್ಮ ಶ್ರೀಮತಿಯರು ಕೊಟ್ಟರು ಆಗಲಿ, ಕೊಟ್ಟಿಲ್ಲ ಅಂತಂದರೆ ನಮ್ಮ ಪಾರ್ಟಿಯಿಂದ ಯಾರನ್ನೇ ಗುರುತಿಸಿದ್ರು ಆ ಗೆಲ್ಸಂಥ ಒಂದು ಕಾರ್ಯಕ್ರಮ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಸಕ್ರಿಯವಾಗಿ ಪ್ರತಿ ಲೀಡರ್ಗಳನ್ನ, ಪ್ರತಿ ಮತದಾರನ ತಲುಪಂಥ ಕೆಲಸ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ನಮ್ಮ ವಾರ್ಡ್ನಾಗಲ್ಲಿ ಇರೋಂಥ ಸಮಸ್ಯೆಗಳ ಬಗ್ಗೆ, ಆ ಸಮಸ್ಯೆಗಳು ಏನು ಅಂತಂದರೆ, ಇವತ್ತು ಮಳೆ ಬಂದರೆ ಪ್ರತಿ ಚರಂಡಿ ತುಂಬಿದೆ, ಎಲ್ಲ ರೋಡ್ ಮೇಲೆ ಬರುತ್ತೆ, ಮನೆಗಳಿಗೆ ಹೋಗುತ್ತೆ, ಸ್ವಚ್ಛತೆ ಇಲ್ಲ, ಎಷ್ಟು ಸಮಸ್ಯೆ ಕಂಡುಬರ್ತದೆ. ಈ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಜನರ ಹತ್ರ ಹೋಗಿ ಮುಂದಿನ ದಿನಗಳಾಗ ಬಿ ಜೆ ಪಿನ ಗೆಲ್ಲಿಸ್ಬೇಕು ಅಂತ ನಾವು ಹೋರಾಟ ಮಾಡಿ ಸಕ್ರಿಯವಾಗಿ ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ದೀನಿ ಸರ್. ನಾನು ಸರ್, ನಮ್ಮ ಒಂದು ಅಭಿಪ್ರಾಯ ಏನು ಅಂದರೆ, ನೀವು ಏನೇನು ಸೇವಾ ಕಾರ್ಯಗಳು ಮಾಡಿದರೆ ಇಲ್ಲಿ ವಿಶೇಷವಾಗಿ ತಮ್ಮೇಶ್ ಗೌಡರ ನೇತೃತ್ವದಲ್ಲಿ ನೀವು ಮುಂದುವರಿತಾ ಇದ್ದೀರಾ? ತಮ್ಮೇಶ್ ಗೌಡರು ಏನು ನಮ್ಗೆ ಡೈರೆಕ್ಷನ್ ಕೊಡ್ತಾರೆ ಅದರಂತೆ ಮಾಡ್ತಾಯಿದ್ದೀರಿ. ನಾವು ಪೌರ ಕಾರ್ಮಿಕರಿಗೆ ವರ್ಷ ದಸರಾಕ ಒಂದು ಸ್ವೀಟ್ ಬಾಕ್ಸ್ ವಿತರಣೆ ಮಾಡೋದು, ಆಮೇಲೆ BSF ಏರ್ಫೋರ್ಸು ರಿಟೈರ್ಡ್ ಆಗಿಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿರೋದು, ಶಾಲಾ ಮಕ್ಕಳಿಗೆ ಬುಕ್ಸು, ನೋಟ್ಬುಕ್ಕು, ಸಿಹಿ ವಿತರಣೆ, ಇಂಥ ಕಾರ್ಯಕ್ರಮಗಳಿಗೆಲ್ಲ ಸಾರ್ವಜನಿಕ ಹನುಮ ಜಯಂತಿ, ವೈಕುಂಠ ಏಕಾದಶಿ ಇಂಥ ಕಾರ್ಯಕ್ರಮಗಳೆಲ್ಲ ಭಾಗಿಯಾಗಿ ಸಾರ್ವಜನಿಕವಾಗಿ ಗುರುತಿಸ್ಕೊಂಡು ಅಲ್ಲಿ ಏನೇನು ನಮ್ಮ ಕಡೆಯಿಂದ ಸಣ್ಣ ಕಿರು ಕಾಣಿಕೆಗಳನ್ನು ಕೊಡುತ್ತಾ ನಾವೊಂದು ಪ್ರತಿಯೊಂದು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಾವು ಪಾರ್ಟಿ ಕಟ್ಟಂಥ ಕೆಲಸ ಗುರುತಿಸ್ಕೊಂಡು ಮಾಡ್ತಾಯಿದ್ದೀವಿ ಸರ್. ಸರ್, ಈಗ ನೀವು ಒಬ್ಬ ಆಕಾಂಕ್ಷಿ ಆಗಲಿಕ್ಕೆ ನಿಮಗೆ ರಾಜಕೀಯ ಅನುಭವ ಏನೇನಿದೆ ಸರ್? ನಾನು ಗ್ರಾಮ ಪಂಚಾಯತಿ 29 ಏಜ್ಗೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ. ಆ ಅಧ್ಯಕ್ಷ ಅವಧಿ ಮುಗಿದ ಮ್ಯಾಕ ನಾನು ತಾಲೂಕು ಸೊಸೈಟಿ ಡೈರೆಕ್ಟರ್ ಆಗಿದ್ದೀನಿ. ಅದು ಮುಗಿದ ಮ್ಯಾಕ ನಮ್ಮ ಮನೆಯವರು ಶ್ರೀಮತಿಯವ್ರನ್ನ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿ ಅಧ್ಯಕ್ಷರು ಮಾಡಿದ್ರಿ. ನಾವು ಸಾರ್ವಜನಿಕವಾಗಿ ಈ ಸಣ್ಣ ಪುಟ್ಟ ಜನಕ್ಕೆ ಏನು 22.5 ಅದರ ಸಿಕ್ಕಂಥ ಸವಲತ್ತನ್ನ ಕೊಟ್ಟಿರೋದು, ವಿಧವೆಯರ್ಕ ಒಂದು ವೃದ್ಧಾಪ್ಯ ವೇತನ ಮಾಡಿಸ್ಕೊಟ್ಟಿರೋದು, ವಿಧವಾ ವೇತನ ಮಾಡಿಸ್ಕೊಟ್ಟಿರೋದು, ಸಾರ್ವಜನಿಕ ಕಡೆಯ ವ್ಯಕ್ತಿಗೆ ಏನು ಸವಲತ್ತು ಕೊಡ್ಸೋಕ್ಕೆ ಅವಕಾಶ ಆತ ರಾಜಕೀಯ ವ್ಯಕ್ತಿಗಳಾಗಿ ನಾವು ಜನಪ್ರತಿನಿಧಿಗಳಾಗಿ ಮಾಡೋಂಥ ಕೆಲಸ ಏನಾಗುತ್ತೆ ಅದನ್ನೆಲ್ಲ ಸಂಪೂರ್ಣವಾಗಿ ನಾವು ಮಾಡಿದ್ದೀರಿ. ಆ ಮಾಡಿರೋ ಅನುಭವದ ಮ್ಯಾಗ ನಾವು ಇವತ್ತು ಪಾರ್ಟಿಯಿಂದ ಬಿ ಜೆ ಪಿಯಿಂದ ಆಕಾಂಕ್ಷಿ ಆಗಿದ್ರಿ. ನಮ್ಗೆ ಒತ್ತು ಕೊಟ್ಟು ನಮ್ಗೆ ಕೊಟ್ಟರೆ ನಾವು ಮುಂದಿನ ದಿನಗಳ ಇನ್ನೂ ಚೆನ್ನಾಗಿ ನಡೆಸ್ಕೊಡ್ತೀರಿ. ಅದೇ ರೀತಿಯಾಗಿಲ್ಲ ನಮ್ಗೆ ಪಾರ್ಟಿ ಗುರುತಿಸಿಲ್ಲ ಅಂತಂದರೆ ಮುಂದಿನ ದಿನಗಳಾಗ ಪಾರ್ಟಿಯಿಂದ ಹೋಗಿ ಮುಂದಿನ ದಿನಗಳಾಗಂಥ ಅವಕಾಶ ಸಿಗ್ತದೆ ಅಂತೇಳಿ ನಾವು ಆಶಾಭಾವನೆಯಿಂದ ನಾವು ಪಾರ್ಟಿನ ಕಟ್ಟಂಥ ಕೆಲಸ ಮಾಡ್ತೀವಿ ಸರ್. ಯಾವುದಾದ್ರೂ ಗೊಂದಲಗಳು ಸರ್, ಟಿಕೆಟ್ ನನಗೆ ಸಿಗಲಿಲ್ಲ ನಾನು ಕೆಲಸ ಮಾಡಲ್ಲ, ಆ ಥರ ಏನಾರು ಇದೆಯಾ ನಿಮಗೆ? ಆ ಥರ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಇಲ್ಲ ಸರ್. ನಮ್ಮಲ್ಲಿ ಆ ಥರ ಇಲ್ಲ. ಮುಂದಿನ ದಿನಗಳು ನಾವು ಯೋಚನೆ ಮಾಡ್ತೀವಿ ಸರ್. ಈ ಪ್ರೆಸೆಂಟ್ ನಾವು ಯೋಚನೆ ಮಾಡಲ್ಲ. ಪಾರ್ಟಿ ಕಟ್ಟಿದ್ರೆ ಇವತ್ತಲ್ಲ ನಾಳೆ ಪಾರ್ಟಿನಾಗ ಏನೋ ಒಂದು ನಮ್ಗೆ ಒಂದು ಹುದ್ದೆ ಸಿಗ್ತದೆ ಅನ್ನೋ ಆಶಾಭಾವನೆಯಿಂದ ನಾವು ಕೆಲಸ ಮಾಡ್ತೀವಿ ಸರ್. ಕೆಲಸನ ಮುಂದುವರಿಸ್ತೀವಿ ಸರ್. ಧನ್ಯವಾದಗಳು ಸರ್.